ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ನಗರ ಅಂತ ಹೇಳ್ತಾ. ಸೊ ನೋಡ್ರಿ, ಏನು ಮ್ಯಾಚು, ಏನು ಸುದ್ದಿಯೋ, ಏನು ಕತಿಯೋ, ಹುಚ್ಚು ಹಿಡ್ದತ್ ನಮಗೆ ಮ್ಯಾಚ್ ನೋಡಿ. ಹಂಗತ್ತರ ಬ್ಯಾಟಿಂಗ್ ನಮ್ಮ ಆರ್ ಸಿ ಬಿದು. ಸೊ ಒಂದು ಸೈಡ್ ಎಲ್ಲ ದುರಂದರ ಗ್ಯಾಂಗ್ಸ್ಟಾರ್ಗಳು ಅದಾರ ಅಂದ್ರೂ ಹಿಂಗತ್ತರ ಆಡ್ತಿದ್ದಿಲ್ಲ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ಆದ್ರೆ ಮಾತ್ರ ಇವತ್ತು ಕೃಣಾಲ್ ಪಾಂಡ್ಯ ಎಲ್ಲಿದ್ದೀವೋ ದೇವ್ರಾಗಿ. ಬಾಲಿಂಗೂ ಬೇಕು, ನೀನು ಬ್ಯಾಟಿಂಗೂ ಬೇಕು. ಇವತ್ತು ಮ್ಯಾನ್ ಆಫ್ ದಿ ಮ್ಯಾಚು ನಿಂದ. ಏನು ಸುದ್ದಿ ನಿಂದ, ಏನು ಅಂತೀನಿ ನಾನು. ಒಂದು ಸೈಡ್ ಮಸ್ತ್ ಬ್ಯಾಟಿಂಗ್ ಆಡಿದ್ಯಪ್ಪ. ನಮ್ಮ ಆರ್ ಸಿ ಬಿಗೆ ಇವತ್ತು ಗೆಲ್ಲಕ್ಕೆ ಕಾರಣ ಅವನು ಕೃಣಾಲ್ ಪಾಂಡ್ಯ. ಸೊ ಮಸ್ತ್ ಬಾಲಿಂಗ್ ಅಂದ್ರೆ ಮಸ್ತ್ ಬ್ಯಾಟಿಂಗೂ ಆಡ್ಯಾನ್ರಿ. ಏನು ಮಾಡಿರಿ ನೀವು? ಕೃಣಾಲ್ ಪಾಂಡ್ಯ ಬ್ರದರ್ಸ್. ಸೊ ಮಸ್ತ್ ಒಂದು ಸೈಡ್ ಗೇಮ್ ಏನಾಗೈತೆ ನಮ್ದು ಆರ್ ಸಿ ಬಿ. ಒಂದು ಸೈಡ್ ಎಲ್ಲಿ ಬೇಕೈತಿ, ಬೀಜ ಬಂದವ ಬಾಯಿಗೆ. ತಲೆ ಎಲ್ಲ ಹುಚ್ಚು ಹಿಡ್ದಾಗೈತೆ ನಮ್ದು. ಹಂಗೆ ಅದರ ಬ್ಯಾಟಿಂಗ್ ಆಡ್ಯಾವು. ಈ ಪಿಚ್ ಆ ಪಿಚ್ ನಾವು ಇಂಥ ಪಿಚ್ ಇಟ್ರೆ ಯಾವನಾರ ಜೀವಾಗ ತೊಗೊಂಡಿರಿ ಟೆನ್ಷನ್ನಾಗ ಸತ್ತೋಕ್ಕಿವ ನಾವು. ಅಂಥ ಪಿಚ್ ಇದ್ದದ. ರೆಡ್ ಸಾಯಿಲ ಬ್ಲ್ಯಾಕ್ ಸಾಯಿಲ್ ಯಾವ ಪಿಚ್ ನಾವು ನಮ್ಮ ತಲೆನ ಕೆಟ್ಟದ ನೋಡಿ. ಟಾಸ್ ಆದ್ಗಳೇನೆ ಬಾ ತಮ್ಮ ನೀನೇ ಬ್ಯಾಟಿಂಗ್ ಆಡಂತಂದು ಅವಂಗ ಬಿಟ್ಕೊಟ್ಟೆವು. ಮತ್ತು ಅವು ಬಂದಿದ್ದು ಹುಲಿಗಳು ಹೊಡ್ಯಾಕೆ ಹೋಗಿ ಅವನು ಭುವನೇಶ್ವರ್ ಕುಮಾರ್ ಎಂಥ ಬಾಲಿಂಗ್ ಅಂತೀನಿ ನಾನು. ತಿಳಿಯವಲ್ದು. ವಿಕೆಟ್ ಮ್ಯಾಗ ವಿಕೆಟ್ ಪವರ್ ಪ್ಲೇದಾಗ 3 ವಿಕೆಟ್ ತೆಗ್ದ ಬಿಟ್ಟಾನ್ರಿ. ಮತ್ತೆ ಇನ್ನೇನು ಹೇಳ್ಬೇಕಾ? ರೋಹಿತ್ ಶರ್ಮಾ ಜಲ್ದಿ ಔಟ್. ನೆಕ್ಸ್ಟ್ ಬಾಲ್ ಸೂರ್ಯಕುಮಾರ್ ಯಾದವ್ ಬೋಡೆ ಮಗ್ಲ ಕ್ಯಾಚೆ. ಸೊ ಯಾರಿಗೆ ಕಣಿಕರನೇ ಇಲ್ಲ ನಮ್ಮ ಭುವನೇಶ್ವರ್ ಕುಮಾರ್ಗೆ. ಸೊ ಒಂದು ಸೈಡ್ ಮಾತ್ರ ಕೇಂಡಿ ಕಡಲ್ಲ ಬೌಲಿಂಗ್ ಮಾಡ್ಯಾನ. ಆ್ಯಂಡ್ ನೋಡ್ರಿ ನೀವು, ಮತ್ತೆ ಜೋಶ್ ಜಲ್ಲುಂಡು ಲಾಸ್ಟಿಗೆ ವಿಕೆಟ್ ತೆಗದಾನ. ಸೊ ತಿಲಕ್ ವರ್ಮ ನಮ್ಮಂದಿರು ಯಾರ ಬಂದು ಅವರು ಸ್ವಲ್ಪ ಪಾರ್ಟ್ನರ್ಶಿಪ್ ಹೊಡೆದ್ರು. 100 ಚಿಲ್ಲರೆಯನ್ನು ಹೊಡೆದ್ರೆ. ಸೊ ಟೋಟಲಾಗಿ ಆಮೇಲೆ ಬಂದಿದ್ದು ದಬಾಶಿ ಔಟ್ ಆದವು. ಸೊ ಇಲ್ಲಿ ನೋಡ್ರಿ, ಟೋಟಲಾಗಿ 166 ರನ್ನೇನು 65 ರನ್ ಹೊಡೆದ. ಇವು ತಿನಿಕಾಡಿ 166 ರನ್ ಹೊಡೆದುಗಳೇನೆ ನಮ್ಮ ಹುಲಿಗಳು ಬಂದವಲ್ಲ ಬ್ಯಾಟಿಂಗ್ ಚೇಂಜ್ ಮಾಡೋಕೆ. ತೋ ಬಂದದು ಈ ಕಡೆ ಬ್ಯಾತಲ್ಲಿ ಹೊಡ್ಯಾಕೆ ಚಾಲೂ ಮಾಡ್ಬೇಕು ಅನ್ನೋದ್ರೆ ಈ ಕಡೆ ವಿರಾಟ್ ಕೊಹ್ಲಿ ವಿಕೆಟೇ. ಸೊ ವಿರಾಟ್ ಕೊಹ್ಲಿ 0 ಔಟ್. ಸೊ ಲಾಸ್ಟ್ ಮ್ಯಾಚೂ ಜಲ್ದಿ ಔಟು, ಈ ಮ್ಯಾಚೂ ಜಲ್ದಿ ಔಟು. ಏನು ನಮ್ಮ ಕಿಂಗ್ ಕೊಹ್ಲಿ ಒಂದು ಸೆಂಚುರಿ ಬರ್ತದೆ. ನಾವು ಎಷ್ಟು ಕೊಂಡಾಡಕತ್ತೀವಿ ಅವಂಗೆ. ಇವಾಗ ನೋಡಿದ್ರೆ ಜಲ್ದಿ ಔಟ್ ಆಗತ್ತಾನೆ. ತಮ್ಮ ನೀ ಹಿಂಗೆ ಔಟ್ ಆಗಿ ಬ್ಯಾಡ ಅನ್ನಂಗಿಲ್ಲ. ನಾವು ನಿನಗೆ ಸಪೋರ್ಟ್ ಮಾಡೇ ಮಾಡ್ತೀವಿ, ಬಿಡಂಗೇ ಇಲ್ಲ ನಾನು ನಿಮಗೆ. ಸೊ ಅಷ್ಟು ಸಪೋರ್ಟ್ ಮಾಡ್ತೀವಿ ನಾನು ನಿನಗೆ. ಸೊ ಇದು ಒಂದು ಸೈಡ್ ಆತಪ್ಪ ಅಂತಂದ್ರೆ, ಈಚೆಗೆ ಬಂದಿದ್ದು ಹುಲಿ ಪಡಿಕಲ್. ಅದು ಬಂದು ಒಂದು 6 ಒಂದು 4 ಒಂದು 10 ರನ್ ಏನೋ ಹೊಡಿತಪ್ಪ. ಇದು ಕಿಪ್ಪರ್ ಕ್ಯಾಚ್ ಕೊಟ್ಟು ಔಟ್ ಆಗಿಬಿಡ್ಬೇಕಾ? ಸೊ ಅವನು ನಮ್ಮ ಟೆನ್ಷನ್. ಮತ್ತು ಇದು ಒಂದು ಈ ಕಡೆ ರನ್ ಬರೋಲ್ಲ ಅಂತ ನಾವು ಅನ್ನಕತ್ತೀವಿ, ಈ ಕಡೆ ವಿಕೆಟ್ ಹೊಂಟ್ಬಿಟ್ಟು. ಸೊ ಹೋಲ್ ಬಿಡ್ರಿ ಅಂತ ಮತ್ತೆ ಪಟ್ಟಿದಾರ ಬಂದ ಅವನು ಬಂದವನು ಟಾಪ್ ಎಡ್ಜೆ ಮ್ಯಾಗ ಸೀದೋ ಕಿಪ್ಪರ್ ಕೈ ಧನ್ನ ವಿಕೆಟ ನಾಡೆ. ಮತ್ತು ಟೆನ್ಷನ್ ಆತ ನಮಗೆ. ಏನು ಮಾಡ್ಬೇಕು, ಏನು ಕತ್ತಿ, ಏನು ಸುದ್ದಿ, ಏನಿಲ್ಲ. ಈ ಪಿಚ್ ಅವನು ಹಿಂಗೈತಿ. ಮತ್ತು ನಾವು ಏನು ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಾಗಲ್ದು. ಸೊ ಅಲ್ಲೇ ಬಂದಿದ್ದು ಒಂದು ಸ್ವಲ್ಪ ತಲೆ ಓಡಿಸಿದ್ರಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ ಮಾಡಿದವರು. ಜಿತೇಶ್ ಶರ್ಮಾ ಬರೋ ಜಾಗದಾಗ ಕೃಣಾಲ್ ಪಾಂಡ್ಯ ಕಳಿಸಿದ್ರೆ. ಪಾಂಡ್ಯ ತಮ್ಮ ನೀ ಏನು ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ಇವತ್ತಿನ ಮ್ಯಾಚ್ ನಿನ್ನ ಕೈಯಾಗ ಐತೆ ಅಂತಂದು ಕಳಿಸಿದ್ರೆ ಅವಂಗೆ. ಸೊ ಹುಲಿ ಬಂದ ಕೇಸಿ ಅವ ಬ್ಯಾತ್ತಲ್ಲೊಂದು ಜೋಡಿ ಪಾರ್ಟ್ನರ್ಶಿಪ್ ಹೊಡಿತಿದ್ದೆ. ಬಂದ ಠಾಕು ಹಿಂಗೆ ಹೊಡ್ಕೋತೇನೆ ಮಸ್ತ್ ಬ್ಯಾಟಿಂಗ್ ಆಡಿತ. ಸೊ ಒಂದು ಸ್ವಲ್ಪ ರೇಂಜಿಗೆ ಬಾಲ್ ಚಲೋ ಬೀಳಕತ್ತಾಗ ಮತ್ತೆ ಒಂದು 6 ಹೊಡಿತು. ಮತ್ತೆ ಟಾಕು ಮಾಡೋದು. ಸೊ ಹಿಂಗೆ ಮಾಡ್ಕೊತ ಆಡಕ್ಕೆ ಕೂತಿದ್ರು. ಅಂಥ ಟೈಮ್ದಾಗ 26 ಬಾಲಿಗೆ 27 ರನ್ ಹೊಡೆದಂಥ ಬೆತ್ತಲ್ಲ. ಸೊ ಹಿಂಗೆ ಮುಟ್ಟಕ್ಕೆ ಹೋದ್ರೆ ಅದು ಟಾಪ್ ಕ್ಯಾಚೇ ನಡಿ ಮನೆಗೆ ಶಿವಾನಂದ್ರ. ಸೊ ಅಲ್ಲಿ ಬಂದಂಥ ಜಿತೇಶ್ ಶರ್ಮಾ ಕಾಕ ಅವನ ಒಂದು 5-6 ಬಾಲ್ ದಾಟೆ ಮತ್ತೆ ಗೋಳ್ ಆತು ಬಿಡಪ್ಪ. ಮತ್ತೆ ಜಿತೇಶ್ ಶರ್ಮಾ ಅಂತ ಅಂದ್ಕೊಂಡ್ವಿ ನಾವು. ಸೊ ಜಿತೇಶ್ ಶರ್ಮಾ ಏನು ಬ್ಯಾಟಿಂಗೋ, ಏನು ಸುದ್ದಿಯೋ, ಈ ಸೀಸನ್ನ ಪೂರ ಗೋಳ್ ಆಗೈತೆ ನಿಂದ ಅಂತಂದು ಅನ್ನಕತ್ತೀವಿ. ಬಂದು ಒಂದು 5 ಬಾಲ್ ಆಡಿ 6 ಬಾಲ್ ಆಡಿ ಸೀದಾ ಒಂದು ಬಾಲ್ ಸ್ಟೇಟ್ 6 ಕೊಟ್ಟವ. ಹಿಂಗೆ ಕಟ್ಟಕೂಟ ಆಡಿದ್ರೆ ನಡೆಯಂಗಿಲ್ಲ ಅಂತ ಒಂದು 6 ಹೊಡೆದ. ಒಂದು 6, ಒಂದು ಮುಂದೊಂದು 6 ಹೊಡೆದ. ಮತ್ತೊಂದು 6 ಹೊಡ್ಯಕ್ಕೆ ಹೋದಾಗ ಕ್ಯಾಚ್ ಆಗ್ಬಿಡ್ತು. ಅವನು ಮತ್ತೆ ಟೆನ್ಷನ್. ನಮಗೆ ಟೆನ್ಷನ್ ತಲೆ ಶಾಕ್ ಹಾಕತ್ತೇವೆ ನಾವು. ಸೊ ಅಂಥದ್ರಾಗ ಬಂದಂಥ ಟಿಮ್ ಡೇವಿಡ್ ಹೊಡಿತಾನಂತ ನಾವು ಮಾಡೀವಿ. ಸೊ ಟಿಮ್ ಡೇವಿಡು 1ನೇ ಬಾಲ್ ಔಟೇ, ಕಿಪ್ಪರ್ ಕ್ಯಾಚ್ ಆಡ್ಯವ ನಾವು. ನಮಗೆ ಮತ್ತೆ ಟೆನ್ಷನ್. ಏನಾಯ್ತೋ ಮ್ಯಾಚ್, ಏನಿಲ್ಲೋ ಮ್ಯಾಚ್. ನಮ್ಗೆ ನೋಡ್ಬೇಕಂದ್ರೆ ನಾವು ನೋಡ್ಬೇಕು. ಸೊ ನಮ್ಮ ಟೆನ್ಷನ್ಯಾಗ ನಾವು ಸತ್ತು ಬಿಟ್ಟೇವೆ ನಾವು. ಹಂಗಾಗಿಬಿಟ್ಟೈತೆ ನಿನ್ನೆ.
ಮತ್ತು ಒಳ್ಳೆ ಬಂದಂಥ ಯಾರಪ್ಪ ಇವ ಶಪ್ಪಡ್ ಕಕ್ಕ ಬಂದ ಸ್ವಲ್ಪ ಕಟ್ಟು ಕುಟ್ಟು ಆಡಕತ್ತ. ಇನ್ನು ಕಟ್ಟು ಆಡಿದ್ರೆ ನಡೆಯಂಗಿಲ್ಲ, ಇದು ಮ್ಯಾಚ್ ಮಾತ್ರ ಕೈ ಬಿಟ್ಟು ಹೊಂಟೈತಿ ಅಂತ ವಿಚಾರ ಮಾಡಿದ ಕರ್ನಾಲ ಪಾಂಡ್ಯ ಒಂದು 6 ಹೊಡೆಯೋದು, ಒಂದು ನೆಲಕ್ಕೆ ಬೀಳೋದು, ಒಂದು 6 ಹೊಡೆಯೋದು, ಒಂದು ನೆಲಕ್ಕೆ ಬೀಳೋದು. ಅವು ಏನು ಸುಡ್ಗಾಡು ಬರ್ತಾವಲ್ಲ, ಆನ್ಸ್ಟ್ರಿಂಗ್ ಏನೇನೋ ಬರ್ತಾವ ಅವು ಬಂತಪ್ಪ. ಅವಂಗ ಹೇಳ್ತೀನಿ ನಿಮ್ಗೆ, ಬಂದವ ಒಂದು 6 ಹೊಡೆಯೋದು ನೆಲಕ್ಕೆ ಬೀಳಾವ. ಸೊ ಇವ್ನು ನೋಡಿದ್ರೆ ನನಗೆ 200 ಹೊಡೆದಂಥ ಮ್ಯಾಕ್ಸ್ವೆಲ್ ನೆನಪು ಬಂದ ನನಗೆ. ಅಫ್ಘಾನಿಸ್ತಾನ ಜೋಡಿ ಮ್ಯಾಕ್ಸ್ವೆಲ್ ಒಂದು 6 ಹೊಡೆಯೋ ನೆಲಕ್ಕೆ ಬೀಳೋ. ಸೊ ಅದ ನೆನಪು ಅಂತ ನನಗೆ. ನಾವು ಏನು ಬ್ಯಾಟಿಂಗ್ ನಮ್ಮ ಕೃಣಾಲ್ ಪಾಂಡ್ಯ ಅಂಥದ್ರಾಗ ಒಂದು ಕ್ಯಾಚ್ ಬಿಟ್ಬಿಟ್ರಪ್ಪ ನಮ್ಮಣದೀರ. ಅವ ಯಾರಿವ ತಿಲಕ್ ವರ್ಮ ಇಬ್ಬರು ಸೇರಿ ಒಂದು ಕ್ಯಾಚ್ ಬಿಟ್ಬಿಟ್ರ. ಒಂದು ಕ್ಯಾಚ್ ಬಿಟ್ಟಾರ್ರಿ ಅವರ ಮ್ಯಾಚ್ ತೊಗೊರ್ರಿ ಅಂತ 2 6 ಮೇಲೆ ಧನ್ ಅಂತ ಕೊಟ್ಟ ಬಿಟ್ಟ. ಕೇಳಿಲ್ಲ, ನೆಕ್ಸ್ಟ್ ಬಾಲ ಮತ್ತೆ ಒಂದು ಕ್ಯಾಚ್ ಹಿಡಿದ್ಬಿಟ್ರು ನೋಡ್ರಿ. ಅಲ್ಲೇ ಮತ್ತಿನ್ನೂ ಟೆನ್ಷನ್ ನಮಗೆ, ಏನಾಯ್ತು ಈ ಮ್ಯಾಚು ಏನಿಲ್ಲ ಅಂತ. ಸೊ ಒಂದು ಸೈಡ್ ಹಂಗಾತಪ್ಪ ಅಂತಂದ್ರೆ ಬಂದಂಥ ಅಲ್ಲಿ ಒಂದು ಸ್ವಲ್ಪ ಟೆನ್ಷನ್ ತಲೆ ಓಡಿಸಿದ್ರು ನಮ್ಮ DK ಸಾಹೇಬ. ಸೊ ಬ್ಯಾಟಿಂಗ್ ಒಳಗೆ ಭುವನೇಶ್ವರ್ ಕುಮಾರ್ ಬರೋ ಜಾಗದಾಗ ರಸಿಕ್ ಸಲಾಮ್ದಾರ್ ಬಂದ. ಸೊ ರಸಿಕ್ ಸಲಾಮ್ದಾರ್ ಬಂದು ಕೇಶ್ ಅವನು ಕಳಿಸಿದ್ದು ಚಲೋ ಮಾಡ್ಯಾರ ಇವ್ರು. ಸೊ ಒಂದು ಸ್ವಲ್ಪ ಗೇಮ್ ಒಂದು ಸ್ವಲ್ಪ ಚೇಂಜ್ ಆಗಕತ್ತ. ಅಂಥ ಟೈಮ್ದಾಗ ಅವನು ಬೂಮ್ರಾ ಬಂದ ನೋಡ್ರಿ 19ನೇವರು. ಸೊ ಎಲ್ಲಿ ಬಾಲಿಂಗ್ ಮಾಡ್ತಾನೋ, ಏನು ಕತಿ ಏನು ಸುದ್ದಿಯೋ. ಇಂಥ ಬಾಲರ್ ನಮ್ದ್ರದಾಗ ಒಂದು 3 ಮಂದಿ ಇಟ್ರಂದ್ರೆ ಕಪ್ ನಮ್ಮದೇ ಅದು. ಇಂಥ ಬಾಲರ್ ಮಸ್ತ್ ಬಾಲಿಂಗ್ ಮಾಡಿದಾವ. ಹೆಂಗಪ್ಪ ಅಂತಂದ್ರೆ 19 ಬರೀ 3 ರನ್ ಕೊಟ್ಟಾನ. ಶಪಡ್ ಕಾಕ ಬರೀ 6 ಹೊಡಿಬೇಕಂತ ತಲೆ ಕೆಡ್ಸ್ಕೊಂಡು ಕೂತಾನ. ಅಂಥವು ಬರೀ ಕಾಲಾಗ ಹೋಗೋದ ಸುಸ್ತು ಮಾಡಿಬಿಟ್ಟಿವ. ಸೊ ಲಾಸ್ಟ್ 1 ಓವರಿಗೆ 15 ರನ್. ಏನು ಸುದ್ದಿಯೋ ಏನು ಕೊತ್ತೀವೋ ಅಂಥದ್ರಾಗ ವೈಡ್ ಒಂದು ಹೋತು, ನೋಬಾಲ್ ಒಂದು ಆಯ್ತು, ಮತ್ತೊಂದು ವೈಡ್ ಸಿಂಗಲ್ ಬಂತು. ಏನು ಸುದ್ದಿ ನಮಗೆ ಒಟ್ಟು RCB ನಮಗೆ ರನ್ ಬರ್ಬೇಕು, ನಮಗೆ ಅದು ಖುಷಿ ನಮಗೆ. ಒಂದು ಸೈಡ್ ನೋಡಿದ್ರೆ ಹಿಂಗೆ ಹಾಕ್ಲಕತ್ತೈತಿ, ಒಂದು ಸೈಡ್ ನೋಡಿದ್ರೆ ರನ್ ಬರವಲ್ಲು. ಅಂಥದ್ರಾಗ ಶಪಡ್ ಔಟ್. 19 ಓವರ್ 3ನೇ ಬಾಲಿಗೆ ಕ್ಯಾಚ್ ಹೊಡ್ಯಾಕೆ 6 ಹೊಡ್ಯಾಕೆ ಕ್ಯಾಚೇ ಕೊಟ್ಟೆ ನಾವು ಇಲ್ಲಿ. ಇನ್ನು ಮ್ಯಾಚೇ ಮುಗೀತು. ನಮ್ಮ ಮಾತಾಗ ಬ್ಯಾಟ್ಸ್ಮನೇ ಇಲ್ರಿ. 3 ಬಾಲಿಗೆ 9 ರನ್ ಬೇಕು, ಸ್ವಲ್ಪ 9 ರನ್ 9 ರನ್ ಹೊಡ್ಯಾಕ ಇವು ಅವನು 3 ವಿಕೆಟ್ 4 ವಿಕೆಟ್ ಕಳ್ಕೊಂಡವು. ಸೊ ಅಂಥದ್ರಾಗ ಅಲ್ಲಿ ಬಂದಂಥ ಭುವನೇಶ್ವರ್ ಕುಮಾರ್ ಅಣ್ಣ ಸ್ಟೇಟ್ ಎಲ್ಲಿತ್ತೋ ಏನು ಸಿಟ್ಟು ಹೇಳ್ತೀನಿ ನಿಮಗೆ. ಬಂದವನ ಒಂದು 6 ಕೊಡ್ಬೇಕಾ ಭುವನೇಶ್ವರ್ ಕುಮಾರ್. ಒಂದು 6 ಕೊಟ್ಟು ನಮ್ಮ ಟೆನ್ಷನ್ ಪೂರ ಕಮ್ಮಿನೇ ಮಾಡಿಬಿಟ್ಟ ಹುಲಿ. ಸೊ ಒಂದು 6 ಎಷ್ಟು ವಿಚಾರ ಮಾಡಕತ್ತೀವಿ ನಾವು. ಒಂದು 6 ಬೇಕು ಬಂದು ಒಂದು 6 ಕೊಟ್ಟವ. ಸೊ ಅಲ್ಲಿ ಬಂದಿದ್ದು 6 ನೋಡ್ರಿ. ನಮಗೆ ಫುಲ್ RCB 1 ಸೈಡ್ ಗೆಲ್ಲತ್ತ ನಮ್ಗೆ ಅವಾಗ ಕನ್ಫರ್ಮ್. ಯಾಕಂದ್ರೆ ಮುಂದೆ ಇನ್ನೂ ಬೇಕು, 2 ಬಾಲಿಗೆ 3 ರನ್ ಬೇಕು. 3 ರನ್ ಏನು ಸರಳ ಅದಲ್ಲ, ಯಾಕಂದ್ರೆ ಇಬ್ಬರು ಬಾಲರ್ ಅದ್ರವ್ರು, ಬ್ಯಾಟ್ಸ್ಮನ್ ಅಲ್ಲ. ಸೊ ಅಂಥದ್ರಾಗ ಒಂದು ಸಿಂಗಲ್ ತೆಗೆದು ಕೊಟ್ಟವಂಗೆ ರಸಿಕ್ ಸಲಾಮ್ದಾರ್ ಅಣ್ಣ ನಿನಗೊಂದು ಸಲ್ಯೂಟ್ ಹೋಗೋಣ. ಹೆಂಗೆ ಬ್ಯಾಟಿಂಗ್ ಆಡಿದ್ನೋ, ಟೆನ್ಷನ್ದಾಗ ಏನು ಮಾಡಿದ್ನೋ, ಏನು ಸುದ್ದಿಯೋ ಹೇಳ್ತೀನಿ ನಿಮ್ಗೆ. ಒಂದು ಸ್ಟೇಟ್ ಅವನು ಹೊಡೆದ ಬಿಟ್ಟು ಅದು ಬಾಲರ್ಗೆ ಸಿಕ್ತಂತಾನೆ ಮಾಡಿದ್ದೀವಿ ನಾವು. ಬಾಲ್ ಎಲ್ಲಿ ಸೂಪರ್ ಓವರ್ ಆತನ ಮಾಡಿದ್ವಿ. ಮತ್ತು ಸೂಪರ್ ಓವರ್ ಟೆನ್ಷನ್ ಎಲ್ಲ ಇದೇ ಟೆನ್ಷನ್ದಾಗ ಸತ್ತು ಹೋಗ್ಯವ ನಾವು RCB ಫ್ಯಾನ್ಸ್. ಅಂತಂದ್ರೆ ಮತ್ತೆ ಟೆನ್ಷನ್ ಬ್ಯಾಡು ಯಪ್ಪ ಅಂತಂದು ಒಂದು 2Dನ ಓಡಿಬಿಟ್ಟ ಅಣ್ಣ. ಸೊ ಬಾಲ್ ಬರೋದ್ರಾಗ ಡೈ ಬಿದ್ದೇ ಬಿಟ್ಟ. ಇಲ್ಲಿದ್ದು ಎಷ್ಟು ದೂರ, ಒಂದು 5-6 ಫೂಟ್ ದೂರ ಇರ್ತದ. ಡೈ ಹೊಡೆದೇ ಬಿಟ್ಟ ಅಲ್ಲಿಗೆ. ಸೊ ನೋಡ್ರಿ ನಮ್ಮ RCB ಮಾತ್ರ ಅವ್ರಿಗೆ ಗೆದ್ದು ಬಿಡ್ತ. ಸೊ ಭುವನೇಶ್ವರ್ ಕುಮಾರ್ ಚಲೋ ಆಗ್ತದೆ. ಆ್ಯಂಡ್ ಇವತ್ತು ಬ್ಯಾಟಿಂಗ್ ಕೃಣಾಲ್ ಪಾಂಡ್ಯ ಅಣ್ಣ, ನಿನಗೆ ಸಲ್ಯೂಟ್ ಅಣ್ಣ. ಅಂಥ ಬ್ಯಾಟಿಂಗ್ ಮಾಡಿ ನೀನು ಕಟ್ಟು 73 ರನ್ ಹೊಡೆದವನು 45 ಬಾಲಿಗೆ. ಇಂಥ ಪಿಚ್ಚದಾಗ 73 ರನ್ ಹೊಡೆಯೋದು ದೊಡ್ಡ ಮಾತಿದ. ನನ್ನ ಮಗನೂ ಹೊಡೆದಿಲ್ಲ 73 ರನ್. ರಾಯ್ಪುರದ ಪಿಚ್ಚು ಎಲ್ಲಿದು ಏನು ಸುದ್ದಿಯೋ ಸುಡುಗಾಡು. ಇನ್ನು ಮುಂದೆ ಈ ಪಿಚ್ನಾಗ ಆಡೋದು ಬೇಡೋ ಮಾರ್ರೆ. ನಮ್ಮ RCBದವ್ರು ಇಂಥದ್ರಾಗ ಆಡಿ ಸೋತಲು ಹೋಗೋದಂಕರ ಗ್ಯಾರಂಟಿವು. ಸೊ ನೋಡ್ರಿ, ಪಾಯಿಂಟ್ ಟೇಬಲ್ ವಿಚಾರಕ್ಕೆ ಬಂದ್ರೆ ಅಂಕರ್ ನಾವು ಫಸ್ಟ್. ನಮ್ಮನ್ನು ಯಾರು ಬೀಟ್ ಮಾಡಿದ್ರೇನು ಬಿಟ್ರೇನು, ನಾವು ಫಸ್ಟ್ ರೀ. ನಾವು ರನ್ ರೇಟ್ ಸ್ವಲ್ಪ ತೆಗೆದು ನೋಡ್ರಲ್ಲೇ. ರನ್ ರೇಟ್ ಮಾತ್ರ ಫುಲ್ ನಮ್ದಾಗ ಟಾಪ್ನಾಗ ಇದೀವಿ. ಆ್ಯಂಡ್ ಫುಲ್ ಟಾಪ್ ನಮ್ದೈತಿ. ಸೊ ಇವತ್ತಿನ ಮ್ಯಾಚ್ ಮಾತ್ರ ನಮ್ಮ ಗೆದ್ದು ಅಳ್ಳಾಡ್ಸ್ಬಿಟ್ಟೆ ನಮಗೆ. ಸೊ ನಮ್ದು ಹಳೆ RCBನ ನೆನಪು ಬಂತು ನಮಗೆ. ಸೊ ಇವತ್ತಿನ ಮ್ಯಾಚ್ ನೋಡಿದ್ರೆ ನಿಮಗೆ ಹೆಂಗೆ ಅನ್ಸುತ್ತಾ, ನನ್ನ ರಿವ್ಯೂ ಹೆಂಗಾಗೈತೆ ಅನ್ನೋದು ನೋಡಿ ಕೇಳಿ ಒಂದು ಕಮೆಂಟ್ ಆಗಿಬಿಡೋಣ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.